ಮಾಡಬಹುದು ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ 2 ಕಾರ್ಡ್ ಪೈಲ್ಸ್ನ ತೋರಿಸ್ತಾ ಇದ್ದೀನಿ ಆ್ಯಂಡ್ ದೆನ್ ನಾನು ನಿಮಗೆ ಯೂನಿವರ್ಸಿಂದ ಗೈಡೆನ್ಸ್ ಮೆಸೇಜಸ್ ಏನಿದೆ ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ಸೊ ಇಲ್ಲಿ ನಾನು 2 ಕಾರ್ಡ್ ಪೈಲ್ಸ್ನ ಇಟ್ಟಿದ್ದೀನಿ. 2ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆ್ಯಂಡ್ ವಿ ವಿಲ್ ಸಿ ನೆಕ್ಸ್ಟ್ 3 ಮಂತ್ಸ್ ನೀವೇನು ನಿಮ್ಮ ಲೈಫ್ನಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ರೀಡಿಂಗ್ ಏನು ಅಂತ ಹೇಳ್ತೀನಿ. ವಾಟ್ ಈಸ್ ದ ರೀಡಿಂಗ್ ಫಾರ್ ಯು, ನೀವು ನೆಕ್ಸ್ಟ್ 3 ಮಂತ್ಸ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಷಯವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಹಾಗೂ ಯೂನಿವರ್ಸ್, ಗೈಡಿಂಗ್ ಏಂಜಲ್ಸಿಂದ ಮೆಸೇಜಸ್ ಏನಿದೆ ಅಂತ ಕೂಡ ಹೇಳ್ತೀನಿ. ಗೈಡಿಂಗ್ ಏಂಜಲ್ಸಿಂದ ಮೆಸೇಜಸ್ ಏನಿದೆ. ಓಕೆ, ಇಂಟ್ರೆಸ್ಟಿಂಗ್ಲಿ ನಿಮಗೆ 2 ಮೆಸೇಜಸ್ ಬಂದಿದೆ. ಫಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಏನಿದೆ ಅಂತ. ಸೊ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಪವರ್ ಇಸ್ ವಿತ್ ಯು ಅಂತ ಹೇಳ್ಬೋದು. ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೆ ಧೈರ್ಯವಾಗಿ ಮಾಡ್ಬೋದು, ಇಂಡಿಪೆಂಡೆಂಟಾಗಿ ಮಾಡ್ಬೋದು, ಸ್ಟ್ರಾಂಗಾಗಿ ಮಾಡ್ಬೋದು. ಏಕೆಂದರೆ ಪ್ರೆಸೆಂಟ್ನಲ್ಲಿ ನಿಮಗೆ ವಿಲ್ ಪವರ್ ಸ್ಟ್ರಾಂಗ್ ಆಗಿದೆ ಹಾಗೂ ಸಿಚುವೇಶನ್ ಎಲ್ಲ ನಿಮಗೆ ಪೂರಕವಾಗಿ ಇರೋದ್ರಿಂದ ನೀವು ಏನಕ್ಕೆ ಕೈ ಹಾಕಿದ್ರೂ ಕೂಡ ಅದು ನಿಮಗೆ ಒಳಿತಾಗೆ ಬರುತ್ತೆ ಅಂತ ತೋರಿಸ್ತಾ ಇದೆ ಇವಾಗಿಂದ, ಪ್ರೆಸೆಂಟಿಂದ. ಅದಾದ ನಂತರ ಡೆವಿಲ್ ಕಾರ್ಡ್ ಬಂದಿರೋದ್ರಿಂದ ಕೆಟ್ಟ ಕಣ್ಣು ನಿಮ್ಮ ಮೇಲಿರುತ್ತೆ. ಬಿಕಾಸ್ ಫ್ರಮ್ ನೌ ಓನ್ಲಿ ಯೋರ್ ಟೈಮ್ ಹ್ಯಾಸ್ ಚೇಂಜ್, ಯುವರ್ ಇನ್ ಅ ಗ್ಲೋಯಿಂಗ್ ಫೇಸ್ ಅಂತ ಹೇಳ್ಬೋದು. ಈ ಫೇಸ್ನಲ್ಲಿ ಏನಾಗುತ್ತೆ ಅಂದರೆ ನೀವು ಏನೇ ಮಾಡಿದ್ರೂ ಕೂಡ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಾ. ಆ ಒಂದು ವಿಚಾರಕ್ಕೆ ಬಂದಾಗ ನಿಮ್ಮಲ್ಲಿ ಗ್ರೋತ್ ಕೂಡ ಇರುತ್ತೆ, ಸಮ್ ಕೈಂಡ್ ಆಫ್ ಎನರ್ಜಿ ಫ್ಲೋ ಕೂಡ ಇರುತ್ತೆ. ಇದನ್ನು ಜನ ಗಮನಿಸ್ತಾರೆ ಹಾಗೂ ನಿಮ್ಮ ಮೇಲೆ ಕೆಟ್ಟ ಕಣ್ಣಿನ ಪ್ರಭಾವ ಕೂಡ ಆಗಬಹುದು. ಇದನ್ನು ಜನ ಬೇಕು ಅಂತ ಮಾಡ್ತಾರೆ ಅಂತ ಹೇಳ್ತಾರೆ, ಜಸ್ಟ್ ಹ್ಯಾಪನ್ಸ್. ಓಕೆ, ಒಂದೊಂದು ಸಲ ಚೆನ್ನಾಗಿದ್ದಾರೆ ಅನ್ನುವಂಥ ಒಂದು ಅಟೆನ್ಷನ್ ಕೂಡ ನಿಮಗೆ ಒಂದು ಕೆಟ್ಟ ಎನರ್ಜಿನ ಪಾಸ್ ಮಾಡಿಬಿಡ್ಬೋದು. ಆ ವಿಷಯವಾಗಿ ನೀವು ಹುಷಾರಾಗಿರಬೇಕಾಗತ್ತೆ, ಪ್ರೊಟೆಕ್ಷನ್ ಮಾಡ್ಕೋಬೇಕಾಗತ್ತೆ. ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ ಯು ಕ್ಯಾನ್ ವೇರ್ ಅ ಸ್ಟೋನ್ ವಿಚ್ ಈಸ್ ಬ್ಲ್ಯಾಕ್ ಟಾರ್ಮಲಿನ್ ಅಂತ ಹೇಳ್ತೀವಿ. ಇದನ್ನು ಬ್ರೇಸ್ಲೆಟ್ ಮುಖಾಂತರವಾಗಿ ನೀವು ಲೆಫ್ಟ್ ಹ್ಯಾಂಡಿಗೆ, ಹೆಂಗಸರು ಲೆಫ್ಟ್ ಹ್ಯಾಂಡ್ಗೆ ಹಾಕೋಬೇಕಾಗತ್ತೆ, ಗಂಡಸರು ರೈಟ್ ಹ್ಯಾಂಡ್ಗೆ ಹಾಕೋಬೇಕಾಗತ್ತೆ, ಜಸ್ಟ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಯಾವಾಗ ಈ ಥರ ಮೆಸೇಜ್ ಬರುತ್ತೆ ನಾನು ಅದನ್ನೇ ಹೇಳೋದು, ಒಳ್ಳೇದಾಗ್ತಾ ಇದೆ ಅಂದಾಗ ಗಮನ ಕೂಡ ಜನರದು ನಿಮ್ಮ ಮೇಲೆ ಹರಿಯುತ್ತೆ. ಸೊ ಜಸ್ಟ್ ಕ್ಲೆನ್ಸ್ ಮಾಡ್ಕೊಳ್ತಾ ಇರಿ ನಿಮ್ಮನ್ನು, ನಿಮ್ಮ ಮನೆಯನ್ನು, ನಿಮ್ಮ ವರ್ಕಿಂಗ್ ಸ್ಪೇಸ್ನ ದೃಷ್ಟಿ ತೆಗೆದು ಹಾಕುವಂಥದ್ದು. ಇದನ್ನ ರೆಗ್ಯುಲರಾಗಿ ಮಾಡಿ. ಬಿಕಾಸ್ ಯು ಆರ್ ಇನ್ ಅ ಫ್ಲೋಯಿಂಗ್ ಬ್ಯೂಟಿಫುಲ್ ಎನರ್ಜಿ ಅಂತ ಹೇಳ್ತೀನಿ. ಅದಾದ ನಂತರ 9 ಆಫ್ ಪೆಂಟಿಕಲ್ಸ್ ಬಂದಿದೆ. ನಾನು ಇದ್ರ ಬಗ್ಗೆ ತುಂಬ ಶ್ಯೂರ್ ಆಗಿದೆ. ಬಿಕಾಸ್ ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಟೈಮ್ ಅದ್ಭುತವಾಗಿದೆ, ಲಾಭದಾಯಕವಾಗಿದೆ, ಪ್ರಾಫಿಟಬಲ್ ಪೀರಿಯಡ್ 3 ಮಂತ್ಸ್ ನಿಮ್ಮದಾಗಿರುತ್ತೆ. ಬಿಕಾಸ್ 9 ಈಸ್ ಅ ಲಕ್ಸುರಿ ಕಾರ್ಡ್ ಅಂತ ಹೇಳ್ತೀನಿ, ರಿಚ್ನೆಸ್ ಕಾರ್ಡ್ ಅಂತ ಹೇಳ್ತೀನಿ. ಸೊ ನೀವು ಏನಕ್ಕೆ ಮುಂದೆ ಹೋದರೂ ಕೂಡ, ಏನಾದರೂ ಶುರು ಮಾಡ್ತೀರಾ ಅದರಲ್ಲೂ ಕೂಡ ನೀವು ಏಳಿಗೆನ ನೋಡ್ತೀರಾ. ಸೊ ಡೋಂಟ್ ಸ್ಟಾಪ್. ದಿಸ್ ಈಸ್ ಅ ಟೈಮ್ ಫಾರ್ ಯು ಟು ಸ್ಟೇ ಮೋರ್ ಆ್ಯಕ್ಟಿವ್ ಇನ್ ಯೋರ್ ಲೈಫ್. ಔಟ್ಕಮ್ ಏನು ಬರ್ತಾ ಇದೆ, ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ಸ್ ಹೀಲ್ ಆಗುತ್ತೆ. ಕಳೆದು ಹೋಗಿರೋರು ನಿಮ್ಮ ಲೈಫ್ನಲ್ಲಿ ವಾಪಸ್ ಮರಳಿ ಬರ್ತಾರೆ. ಅಂದರೆ ನಿಮ್ಮ ಜೊತೆ ಕಾಂಟ್ಯಾಕ್ಟ್ನಲ್ಲಿ ಇಲ್ಲದೆ ಇರುವಂಥವರು ನಿಮ್ಮ ಬೆಲೆನ ಅರ್ಥ ಮಾಡಿಕೊಂಡು ನಿಮ್ಮ ಲೈಫಿಗೆ ಮತ್ತೆ ಒಂದು ಚಾನ್ಸ್ ಬೇಕು ಅಂತ ಬರ್ತಾರೆ. ಸೊ ಇಟ್ಸ್ ಅಪ್ ಟು ಯು, ಅವ್ರಿಗೆ ನೀವು ಚಾನ್ಸ್ ಕೊಡ್ತಿರೋ ಬಿಡ್ತಿರೋ. ಬಟ್ ಎಸ್, ನಿಮ್ಮ ಇಮೋಷನ್ಸ್ ಕೂಡ ತುಂಬ ಮೆಚೋರ್ಡ್ ಎನರ್ಜಿನಲ್ಲಿರುತ್ತೆ. ಒಳ್ಳೊಳ್ಳೆ ಡಿಸಿಷನ್ಸ್ನ ತೊಗೊಳ್ತೀರಾ. ಹಾಗೂ ನಿಮ್ಮ ರಿಲೇಷನ್ಶಿಪ್ಸ್ನಲ್ಲೂ ಕೂಡ ನೀವು ಪ್ರಾಬ್ಲಮ್ಸ್ ಇದೆ ಅಂದರೆ ಸಾಲ್ವ್ ಮಾಡ್ಕೊಳ್ತಾ ಬರ್ತೀರಾ. ಆ ಥರದ ಒಂದು 3 ಮಂತ್ಸ್ ಆಗಿರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸಿಂದ ಏನಿದೆ ಮೆಸೇಜ್ ಅಂತ ನಾನು ನೋಡ್ತಾ ಇದ್ದೀನಿ ನಿಮಗೆ. ಸೊ ನಿಮಗೆ ಬರ್ತಿರುವಂಥದ್ದು ಇಟ್ ಈಸ್ ಅ ಬ್ಯಾಲೆನ್ಸ್ ಕಾರ್ಡ್. ಸೊ ಬ್ಯಾಲೆನ್ಸ್ಡ್ ಕಾರ್ಡ್ ಅಂತ ಬಂದಾಗ ನಿಮ್ಮ ಲೈಫ್ನಲ್ಲಿ ಯಾವ ವಿಷಯದಲ್ಲಿ ನೀವು ಇಂಬ್ಯಾಲೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ, ಯಾವ ವಿಷಯದಲ್ಲಿ ಸೋಲನ್ನು ಹಿಂದಿಂದೇ ಅನುಭವಿಸಿದ್ರಿ, ಯಾವ ಒಂದು ವಿಚಾರದಲ್ಲಿ ನಿಮಗೆ ಸಮಾಧಾನ ಆಗ್ತಾ ಇರಲಿಲ್ಲ, ಆ ವಿಚಾರದಲ್ಲಿ ನೀವು ಒಂದು ಒಳ್ಳೆಯ ತಿರುವನ್ನು ನೋಡ್ತೀರಾ. ಆ್ಯಂಡ್ ಇಟ್ ಬ್ರಿಂಗ್ಸ್ ಅ ಲಾಟ್ ಆಫ್ ಗ್ರೋತ್ ಅಂತ ಹೇಳ್ಬೋದು. ನೀವು ಹಣಕಾಸಿನ ವಿಷಯದಲ್ಲಿ ಲಾಭ ನೋಡದೆ ನಷ್ಟವನ್ನು ಅನುಭವಿಸ್ತಿದ್ದೀರಾ ಅಂದರೆ ಎಸ್, ಅದರಲ್ಲಿ ಬ್ಯಾಲೆನ್ಸ್ನ ನೋಡ್ತೀರಾ. ಇಲ್ಲಿ ನಾನೊಂದು ಯೋಗ ಪೋಸ್ ನೋಡ್ತಿರೋದ್ರಿಂದ, ಸೂರ್ಯ ನಮಸ್ಕಾರ ಅಂದರೆ ಬೆಳಗ್ಗೆ ಟೈಮ್ನಲ್ಲಿ ನೀವು ರೆಗ್ಯುಲರಾಗಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಕೂಡ ನಿಮ್ಮ ಮನಸ್ಸಿಗೆ ಒಂದು ಶಾಂತತೆನ ಕಾಣುವಂಥ ಒಂದು ವಿಚಾರ ಬರುತ್ತೆ. ಹಾಗೂ ಯು ವಿಲ್ ಬಿ ಫೀಲಿಂಗ್ ಬೆಟರ್ ಅಂತ ಕಾರ್ಡ್ ತೋರಿಸ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಇಟ್ ಈಸ್ ಆಲ್ ಅಬೌಟ್ ರೀಚಿಂಗ್ ದ ಪಾತ್. ಸೊ ಕಷ್ಟದ ಟೈಮ್ ನೀವು ಕಳೆದು ಮುಂದೆ ಹೋಗ್ತಾ ಇದ್ದೀರಾ. ಯು ಆರ್ ವೆರಿ ಕ್ಲೋಸ್ ಟು ದ ಗೋಲ್ ಅಂತ ಹೇಳ್ಬೋದು.
ನನಗಿದಾಗ್ತಾ ಇಲ್ಲ, ನನ್ನ ಲೈಫಲ್ಲಿ ಇದು ಬರ್ತಾ ಇಲ್ಲ, ನಾನು ಏನೇ ಪ್ರಯತ್ನ ಪಡ್ತಿದ್ರು ಕೂಡ ನನಗೇನು ಬೇಕೋ ಅದು ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಹತಾಶೆ ಇದೆ ಅಂದಾಗ ಅದರಲ್ಲಿ ನೀವು ಒಳ್ಳೆಯ ರಿಸಲ್ಟ್ನ ನೋಡ್ತೀರಾ. ಬಿಕಾಸ್ ಯು ವೆರಿ ಕ್ಲೋಸ್ ಟು ವಾಟ್ ಯು ಆರ್ ಲುಕಿಂಗ್ ಫಾರ್. ಸೊ ಈ ಟೈಮ್ನಲ್ಲಿ ನೀವು ಗಿವ್ ಅಪ್ ಮಾಡಬಾರ್ದು, ಅಯ್ಯೋ ನಂಗೆ ಸಾಕಾಯಿತು ಅಂತ ಬೇಜಾರು ಮಾಡ್ಕೋಬಾರ್ದು. ಬಟ್ ನೀವು ಇದನ್ನು ನಿಮಗೆ ಉಪಯೋಗ ಆಗೋ ಹಾಗೆ ಯೂಸ್ ಮಾಡ್ಕೋಬೇಕಾಗತ್ತೆ. ಆನ್ ದ ಹೋಲ್ 3 months ಇಸ್ ಬ್ಲೆಸ್ಡ್ ಪೀರಿಯಡ್. ಸೊ ಯೂಸ್ ಮಾಡ್ಕೊಳ್ಳಿ, ನಿಮ್ಮ ವಿಚಾರದ ಕಡೆಗೆ ಗಮನ ಕೊಡಿ, ನಿಮ್ಮ ಲೈಫ್ ಕಡೆಗೆ ಗಮನ ಕೊಡಿ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ಮಾಡ್ತಾಯಿದ್ದೀನಿ. ಯಾರು ಈ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ರೀಡಿಂಗ್ ಏನು, ನೆಕ್ಸ್ಟ್ 3 months ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ನಾನು ಹೇಳ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನಲ್ ಸುನೀತಾ ರಾಣಿ ಸೈಕಾಲಜಿಸ್ಟ್ ಅಂತ. ಸೊ ನೀವು ಅಲ್ಲಿ ಸಬ್ಸ್ಕ್ರೈಬ್ ಆದರೆ ಬಹಳಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನಿಮಗೆ ನೋಟಿಫಿಕೇಷನ್ ಕೂಡ ಸಿಗ್ತಾ ಇರುತ್ತೆ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು, ನಿಮ್ಮ ನೆಕ್ಸ್ಟ್ 3 months ಹೇಗಿರುತ್ತೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ವಾಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್, ಯೂನಿವರ್ಸಿಂದ ಗೈಡೆನ್ಸ್ ಏನಿದೆ ಅಂತ ಕೂಡ ನಾನು ನಿಮಗೋಸ್ಕರ ಚೆಕ್ ಮಾಡ್ತಾ ಇದ್ದೀನಿ. ಸೊ ಹಿಯರ್ ಯು ಗೋ. ನಾನು ಎಲ್ಲನೂ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸನ್ ಬಂದಿದೆ, ಫಸ್ಟ್ ಕಾರ್ಡೇ ನಿಮಗೆ ಬಹಳ ಒಳ್ಳೆಯ ಎನರ್ಜಿ ಕೊಡುವಂಥ ಕಾರ್ಡ್ ಬಂದಿದೆ. ಆ್ಯಂಡ್ ದೆನ್ ಹೆಲ್ತ್ ಪ್ರಾಬ್ಲಮ್ಸ್ ಇರೋರಿಗೆ ಒಳ್ಳೆಯ ವಿಚಾರ. ಹೆಲ್ತ್ ಬಿಗಡಾಯಿಸಿದೆ ಅಂದರೆ ಹೆಲ್ತ್ ವಿಚಾರದಲ್ಲಿ ನೀವು ನೋವನ್ನು ಅನುಭವಿಸ್ತೀರಾ, ಹಾಗೂ ಇಂಟೆನ್ಸ್ ಪೇಯ್ನ್ ಅನುಭವಿಸಿದ್ದೀರಾ ಅಂದರೆ ರಿಕವರಿ ನೋಡ್ತಾ ಇದ್ದೀನಿ. ಹರ್ಮಿಟ್ ಬರ್ತಿದೆ, ಸ್ವಲ್ಪ ಒಂಟಿತನ ನಿಮಗೆ 3 ತಿಂಗಳು ಕಾಡಬಹುದು. ಅಂದರೆ ಯು ಮೈಟ್ ಫೀಲ್ ಲೋನ್ಲಿ ಅಂತ ಬರ್ತಾ ಇದೆ. ಇದನ್ನು ನೀವು ಅವಾಯ್ಡ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಸೋಷಲಿ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಟು ಬಿ ಆ್ಯಕ್ಟಿವ್. ಆ ಥರದ ಒಂದು ಟೈಮ್ ಬರುತ್ತೆ, ನಿಮಗೆ ಒಂಥರ ಲೇಸಿನೆಸ್ ಬರಬಹುದು, ಬೇಡ ಏನಕ್ಕೆ ಹೋಗಬೇಕು, ಏನಕ್ಕೆ ಮಾಡಬೇಕು, ಈ ಥರ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಜಿಗುಪ್ಸೆ ಕೂಡ ಬರಬಹುದು. ಈ ಥರ ಮೂಡ್ ಸ್ವಿಂಗ್ಸ್ ನೀವು ಅನುಭವಿಸ್ತೀರಾ 3 monthsನಲ್ಲಿ. 9 of Pentacles ಬರ್ತಿರೋದ್ರಿಂದ ಹಣಕಾಸಿನ ವಿಷಯವಾಗಿ ನೀವು ಏನೇ ನಿರ್ಧಾರಗಳನ್ನ ತೊಗೊಂಡ್ರೂ ಕೂಡ, ಬಿಸ್ನೆಸ್ ವಿಚಾರವಾಗಿ ನೀವೇನಾದರೂ ಸ್ಟೆಪ್ನ ತೊಗೊಂಡ್ರೂ ಕೂಡ ಅದರಲ್ಲಿ ನಾನು ಏನೂ ಪ್ರಾಬ್ಲಮ್ಸ್ ನೋಡ್ತಾ ಇಲ್ಲ. ಇಟ್ ಈಸ್ ಆಲ್ ವೆರಿ ಗುಡ್ ಫಾರ್ ಯು. ಆದರೆ ಮಾನಸಿಕವಾಗಿ ನೀವು ಒಂದಷ್ಟು ವಿಷಯವಾಗಿ ನೋವು ಅನುಭವಿಸ್ತೀರಾ. ನಿಮಗೆ ಸಪೋರ್ಟಿವ್ ಆಗಿ ಇಲ್ಲದೇ ಇರಬಹುದು ಆ ಒಂದು ಎನ್ವೈರ್ನ್ಮೆಂಟ್. ಎಕ್ಸ್ಟರ್ನಲ್ ಎನ್ವೈರ್ನ್ಮೆಂಟ್ ಅಂದರೆ ಯಾರು ನಿಮ್ಮ ಜೊತೆ ಇರ್ತಾರೆ, ಯಾರು ನಿಮ್ಗೆ ಹತ್ತಿರ ಇರ್ತಾರೆ, ನಿಮಗೆ ಬೇಕಾಗಿರುವ ಹಾಗೆ, ಅಥವಾ ಒಂಥರ ಭಿನ್ನಾಭಿಪ್ರಾಯಗಳನ್ನ ನೀವು ಅನುಭವಿಸಬಹುದು. ಸೊ ಆ ವಿಚಾರವಾಗಿ ಹುಷಾರಾಗಿರಬೇಕಾಗತ್ತೆ. ಫೂಲ್ ಬರ್ತಿರೋದ್ರಿಂದ ನಾನು ಆಗಲೇ ಹೇಳಿದಾಗೆ ಇಟ್ಸ್ ಆಲ್ ಜಸ್ಟ್ ನಿಮ್ಮ ಎನರ್ಜಿ ನಾನು ನೋಡ್ತಾ ಇದ್ದೀನಿ, ಆದರೆ ಬೇರೆಯವರ ಒಂದು ಸಪೋರ್ಟಿವ್ ಆಗಿರುವಂಥ ಒಂದು ವಿಚಾರ ನಾನು ನೋಡ್ತಾ ಇಲ್ಲ. ನೀವೇನಾದರೂ ಹೊಸ ವಿಷಯವಾಗಿ ಕೈ ಹಾಕಬೇಕು ಅಂತ ಇದ್ದೀರಾ, ಏನಾದರೂ ಮಾಡಬೇಕು ಅನ್ನೋ ಆಸೆ ಇದೆ, ಅದು ಒಂದು ನ್ಯೂ ಬಿಗಿನಿಂಗ್ ಅಂತ ಆಗಿರೋದ್ರಿಂದ ಯು ಕ್ಯಾನ್ ಡೂ ವಾಟ್ ಎವರ್ ಗಿವ್ಸ್ ಯು ಹ್ಯಾಪಿನೆಸ್. ಸೊ ನೀವೇನಾದರೂ ಒಂದು ವಿಚಾರವಾಗಿ ಇದನ್ನು ನಾನು ಮಾಡಲೇಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಾ ಅಂದರೆ ಅದು ನೀವು ಈ 3 ತಿಂಗಳು ಒಳಗಡೆ ಯಾವಾಗಾದರೂ ಶುರು ಮಾಡಿ. ಇಟ್ ಈಸ್ ಬ್ರಿಂಗಿಂಗ್ ಯು ಗುಡ್ ಲಕ್ ಅಂತಲೂ ಹೇಳಬಹುದು. ಅಡ್ವೆಂಚರಸ್ ಜರ್ನಿ ಬರ್ತಿರೋದ್ರಿಂದ ಟ್ರಾವೆಲ್ ವಿಚಾರವಾಗಿ ನೀವೇನಾದರೂ ಮಾಡಬೇಕು ಅಂತ ಇದ್ದೀರಾ ಅಂದರೂ ಕೂಡ ವೆರಿ ಗುಡ್ ಟೈಮ್ ಟು ಟ್ರಾವೆಲ್ ಅಂತ ಹೇಳ್ತೀನಿ. ಬಿಕಾಸ್ ಫೂಲ್ ಬರ್ತಿರೋದ್ರಿಂದ ಲೆಟ್ಸ್ ಸೇ ಲೈಕ್ ನೀವು ಟ್ರೆಕ್ಕಿಂಗ್ ಹೋಗಬೇಕು ಅಂತಿದ್ದೀರಾ, ಅಥವಾ ನೀವು ಸೋಲೋ ಟ್ರಿಪ್ ಹೋಗಬೇಕು ಅಂತ ಇದ್ದರೆ, ಗ್ರೂಪ್ ಟ್ರಿಪ್ಸ್ ಹೋಗಬೇಕು ಅಂತ ಇದ್ದರೆ, ಫ್ಯಾಮಿಲಿ ಟ್ರಿಪ್ಗಿಂತ ನಾನೇನು ನೋಡ್ತಿದ್ದೀನಿ ಅಂದರೆ ಸೋಲೋ ಟ್ರಿಪ್ಸ್. ನೀವು ಸೋಲೋ ಟ್ರಿಪ್ಸ್ನ ಭಾಳ ಎಂಜಾಯ್ ಮಾಡ್ತೀರಾ. ಆ ಥರ ಏನಾದರೂ ಪ್ಲ್ಯಾನಿಂಗ್ ಇದೆ ಅಂದರೆ ನೀವು ಮಾಡಬಹುದು. ಇಟ್ ಈಸ್ ದ ರೈಟ್ ಟೈಮ್ ಫಾರ್ ಯು. ಒಂದೊಂದು ಸಲ ಏನಾಗುತ್ತೆ ಅಂದರೆ ನಮಗೆ ಒಂಟಿತನದಲ್ಲೂ ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋ ಅಂಥದ್ದು ಎಷ್ಟೋ ಇರುತ್ತೆ. ಸೊ ನಿಮಗೆ ಅದರಲ್ಲೂ ಒಂದಷ್ಟು ಪೀಸ್, ಶಾಂತತೆ ಸಿಗ್ತಾ ಇದೆ ಅಂದರೆ ಎಕ್ಸ್ಪ್ಲೋರ್ ಮಾಡಿ, ನಿಮ್ಮ ಲೈಫ್ನ ಎಕ್ಸ್ಪ್ಲೋರ್ ಮಾಡಿ. ಬಿಕಾಸ್ ನಾನು ಇಲ್ಲಿ 2 ಕಾರ್ಡ್ನ ಆ ರೀತಿಯಾಗಿ ನೋಡ್ತಾ ಇದ್ದೀನಿ. 3 monthsನಲ್ಲಿ ನೀವು ಆದಷ್ಟು ಒಂಟಿಯಾಗಿ ಇರೋಕ್ಕೆ ಇಷ್ಟಪಡ್ತೀರಾ. ಒಂಟಿಯಾಗಿ ಇರೋಕ್ಕೆ ಇಷ್ಟಪಡ್ತಾ ಇಲ್ಲ ಅಂದರೆ ಎಸ್ ಯು ಕ್ಯಾನ್ ಸೋಷಲೈಸ್, ಬಟ್ ಐ ಆಮ್ ಸೀಯಿಂಗ್ ಸಿನಾರಿಯೋಸ್ ಮೋರ್ ಲೈಕ್ ದ್ಯಾಟ್ ಓನ್ಲಿ ಫಾರ್ ಯು ಹ್ಯಾಪನಿಂಗ್. ಅದಾದ ನಂತರ ಓ ಮೈ ಗಾಡ್, ನಾನು ನಿಮ್ಗೆ ಹೇಳಿದ್ದೆ ಟ್ರಾವೆಲ್ ಕಾಣ್ತಾ ಇದೆ ಅಂತ, ಆ್ಯಂಡ್ ಯು ಗಾಟ್ ಎ ಟ್ರಾವೆಲ್ ಕಾರ್ಡ್, ಯು ಕ್ಯಾನ್ ಸಿ ಓವರ್ ಹಿಯರ್. ಸೊ 3 monthsನಲ್ಲಿ ಫಾರಿನ್ ಟ್ರಿಪ್, ಏರೋಪ್ಲೇನ್ ನೋಡ್ತಿರೋದ್ರೆ ಎಸ್ ದೇರ್ಸ್ ಅ ಟ್ರಿಪ್ ಟು ಅದರ್ ಕಂಟ್ರೀಸ್. ಆ ಥರ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ದಯವಿಟ್ಟು ಹೋಗಿ, ನಿಲ್ಲಿಸ್ಬೇಡಿ. ಮತ್ತು ಒಳ್ಳೊಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಕೊಳ್ತಿರೋ ಏನೋ, ದೇರ್ಸ್ ಸಮ್ ಎಕ್ಸೈಟಿಂಗ್ ಥಿಂಗ್ಸ್ ಹ್ಯಾಪನಿಂಗ್ ಫಾರ್ ಯು. ಔಟ್ಕಮ್ ಏನು ಬರ್ತಾ ಇದೆ, ವಾವ್ ಲಕ್ಕಿ ಟೈಮ್. ಆ್ಯಕ್ಚುಲಿ ಇದ್ರ ಅರ್ಥ ಏನಂದರೆ ಈ ಒಂದು 3 months ಇದೆಯಲ್ಲ, ನಿಮಗೆ ಸೋಷಲಿ ಅಷ್ಟು ಒಳ್ಳೆಯ ಫೀಲ್ ಕೊಡದೇ ಇರ್ಬೋದು. ಅಂದರೆ ನಿಮಗೆ ಫ್ರೆಂಡ್ಸ್ ದೂರ ಅನಿಸ್ಬೋದು, ಸ್ನೇಹಿತರು ಇದ್ದರೂ ಕೂಡ ಇಲ್ಲದೇ ಇದ್ದಾರೆ, ಇಲ್ಲ ನನ್ನ ಜೊತೆ ಅಂತ ನಿಮಗೆ ಅನುಭವ ಆಗ್ತಿರ್ಬೋದು. ಆದರೆ ನಿಮ್ಮ ಒಂದು ಎನರ್ಜಿ ಫ್ಲೋನಲ್ಲೇ
ನಿಮಗೆ ನೀವು ಕನೆಕ್ಟ್ ಆಗೋದ್ರಲ್ಲೇ ನೀವು ಬಹಳಷ್ಟು ಹ್ಯಾಪಿನೆಸ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ನ ಅನುಭವಿಸ್ತೀರ. ಸೊ ಲಕ್ಕಿ ಟೈಮ್, ಬಟ್ ಇಟ್ಸ್ ಅಪ್ ಟು ಯು, ನೀವು ಹೇಗೆ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಸಿಂಗಲ್ಸ್ ಆಗಿರೋರಿಗೆ ನಾನು ಯಾವುದೇ ರೀತಿಯಾದ ಪಾರ್ಟ್ನರ್ಶಿಪ್ 3 months ನೋಡ್ತಾ ಇಲ್ಲ, ಬಟ್ ಟ್ರಿಪ್ಸ್ ಇದೆ, ಪಾರ್ಟ್ನರ್ಶಿಪ್ಸ್ ನೋಡ್ತಾ ಇಲ್ಲ. ಬಟ್ ಎಸ್, ಒಂದೊಂದು ಸಲ ಒಂದು ಟೈಮ್ ಹೀಗಿದೆ ಅಂದಾಗ ನಾವು ಅದಕ್ಕೇ ನಾವು ಅವೈಲಬಿಲಿಟಿನ ಇಟ್ಕೊಂಡು ಅದನ್ನೇ ನಾವು ಹೆಚ್ಚಾಗಿ ಮಾಡ್ಕೊಂಡು ಹೋದಾಗ ನಾವು ಆ ಒಂದು ವಿಚಾರದಲ್ಲಿ ಸಕ್ಸಸ್ನ ನೋಡ್ತೀವಿ. ಸೊ ಹಣಕಾಸಿನ ವಿಷಯದಲ್ಲಿ ಪ್ರಾಬ್ಲಮ್ ಇಲ್ಲ, ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಪ್ರಾಬ್ಲಮ್ ಇಲ್ಲದೆ ಇರೋದಕ್ಕೆ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಫ್ಯೂಚರ್ನಲ್ಲಿ ಅಲ್ವಾ. ಸೊ ಯು ಕ್ಯಾನ್ ಕನೆಕ್ಟ್ ದ ಡಾಟ್ಸ್ ನಾವು. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ನಿಮಗೆ ಈ ಒಂದು ವಿಡಿಯೋ ರೆಸನೇಟ್ ಆಗ್ತಾ ಇದೆ ಅಂದರೆ ಬೇರೆಯವ್ರ ಹತ್ರ ಶೇರ್ ಮಾಡಿ, ಹಾಗೂ ನಿಮ್ಗೆ ಈ ಥರ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂದರೆ ಅದನ್ನು ಕೂಡ ನನಗೆ ಫೀಡ್ಬ್ಯಾಕ್ ಮುಖಾಂತರವಾಗಿ ಕಮೆಂಟ್ನಲ್ಲಿ ಹೇಳಿ. ಥ್ಯಾಂಕ್ ಯು.